ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಂದಿನಿ ಬಡಾವಣೆಯಲ್ಲಿ ಭಾಳ ಬಡತನ ಇರತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಅದೆಲ್ಲವನ್ನೂ ಗಮನಿಸಿ ಶಾಸಕರು ನಮ್ಮ ಗೋಪಾಲಣ್ಣವರು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕ್ಯಾಂಪನ್ನು ಮಾಡಬೇಕು ಅಂತ ಹೊರಟಿದ್ವಿ. ಈಗಾಗಲೇ ಕ್ಯಾಂಪು 15 ವರ್ಷದಿಂದ ಕ್ಯಾಂಪನ್ನು ನಡೆಸ್ಕೊಂಡು ಬರ್ತಾ ಇರೋದಂಥದ್ದು. ಏನು ಪ್ರತಿ ತಿಂಗಳು ಮಾಡ್ತಾ ಜನಕ್ಕೆ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗ್ತಾಯಿದೆ. ಅದನ್ನೆಲ್ಲ ಗಮನಿಸಿ ಯಾಕೆ ಮಾಡಬಾರ್ದು, ಒಳ್ಳೇದು ಮಾಡಬಾರ್ದು ಅಂತ ಹೇಳಿ ಭಾವನೆ ಮಾಡಿ ಅವನ್ನೆಲ್ಲ ಕರೆಸಿ 20,000 ಮನೆಗೆ ಪಾಂಪ್ಲೆಟನ್ನು ಕೊಟ್ಟು ಅವನ್ನೆಲ್ಲ ಕರ್ಕೊಂಬರೋಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಜನ ಈಗಾಗಲೇ ಬೆಳಗ್ಗೆದ 3-4 ಸಾವಿರ ಜನ ಬಂದೋಗಿದ್ದಾರೆ. ಈಗಾಗಲೇ ಮೊದಲಿಂದ ನಾವು BP ಶುಗರು, ಥೈರಾಯ್ಡು, ಹಾರ್ಟ್ ಚೆಕಪ್ಪು ಮಾಡೋವಂಥದ್ದು ಮಾಡ್ಕೊಂಬರ್ತಾನೆ ಇದ್ವಿ. ವಿಶೇಷವಾಗಿ ಚರ್ಮದ್ದು ಚೆಕ್ ಮಾಡೋವಂಥದ್ದು, ನರ ರೋಗ ತಜ್ಞರನ್ನು ಚೆಕ್ ಮಾಡೋವಂಥದ್ದನ್ನು ಕೂಡ ಅಳವಡಿಸಿದ್ದೀವಿ. ಕಾರಣ ಅದು ತುಂಬ ಕಾಸ್ಟ್ಲಿ, ಜನಕ್ಕೆ ಕೈ ಎಡ್ಕೋದಿಲ್ಲ. ಅದನ್ನು ಯಾಕೆ ಮಾಡಬಾರ್ದು ಅಂತ ಗೋಪಾಲಣ್ಣವ್ರ ಮಗ ಡಾಕ್ಟರ್ ಮಂಜು ಅವರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ತರಿಸ್ಬೇಕು ಜನಕ್ಕೆ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಅವ್ರನ್ನೂ ಕೂಡ ತರಿಸಿದ್ದೀವಿ. ಜನ ಅವರು ನೋಡಿ ಭಾಳ ಖುಷಿಯಾಗಿದ್ದಾರೆ. ಇವತ್ತು ಅಬ್ಬ ಇವೆಲ್ಲ ಸಿಕ್ಕಿದೆ, ನಮಗೆ ಪುಣ್ಯ ಮಾಡಿದ್ವಿ, ನಮಗೆ ಶಾಸ್ತ್ರ ಸಿಕ್ಕಿದ್ದು ಅಂತಾರೆ. ಯಾರು ಮಾಡುತ್ತಾರೆ ಇದನ್ನು? ನಮ್ಮ ಮನೇಲಿ ಮಾಡೋದೇ ನಮಗೆ ಕಷ್ಟ. ಅಥವಾ ಹಣ ಇದೆ, ಕಾರಿದೆ, ಕರ್ಕೊಂಡೋಗಿ ತೋರಿಸೋದಿರಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ. ಅವ್ರ ಮನೆ ಮಕ್ಕಳಾಗಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು ಅಂತ ಮಾಡಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ ನಾವು. ಭಾಳಷ್ಟು ಜನ ಈಗಾಗಲೇ ಬಂದು ಹೋಗಿದ್ದಾರೆ. ಕರ್ನಾಟಕಕ್ಕೆ ಈಗಾಗಲೇ 32 ಜನ ಕರ್ನಾಟಕ ಬೇಕು ಅವಶ್ಯಕತೆ ಇದೆ, ಡಾಕ್ಟ್ರು ಬರ್ಕೊಟ್ರೆ ಕೊಡಿಸ್ಕೊಡ್ತೀವಿ ಮಾಡಿದ್ದೀವಿ. ಈಗ ಬೆರಳಂಚಿನಲ್ಲಿ ಹಾರ್ಟ್ ಚೆಕಪ್ ಮಾಡೋವಂಥದ್ದು ಹೊಸ ಬಂದಿದೆ ಟೆಕ್ನಾಲಜಿ, ಅದನ್ನು ಕೂಡ ಅಳವಡಿಸಿದ್ದೀವಿ. ಅದನ್ನು ಬೆರಳಚ್ಚಿ 3 ಬೆರಳಲ್ಲಿ ಇಟ್ಕೊಂಡ್ರೆ ಹಾರ್ಟ್ ಬೀಟ್ ಎಷ್ಟು ಇದೆ ಅಂತ ಗೊತ್ತಾಗ್ತದೆ. 90 ಡೇಸ್ ಒಳಗಡೆ ಆಗಂಗಿದ್ರೆ ಹಾರ್ಟ್ ಫೈಲ್ ಆಗಂಗಿದ್ರೆ ಅದು ಮುನ್ಸೂಚನೆ ತೋರಿಸುತ್ತೆ. ಒಳ್ಳೆ ಹಾಸ್ಪಿಟಲ್ ಕಳಿಸ್ಬೋದು ಅಂತ ಅದನ್ನು ಕೂಡ ಈ ಸರಿ ಈಗಾಗಲೇ 3 ಕ್ಯಾಂಪಿಂದ ಅಳವಡಿಸಿದ್ದೀವಿ. ಈಗಾಗಲೇ ಮೋದಿಜಿಯವರು 70 ವರ್ಷ ಆದವರೆಗೆ 5 ಲಕ್ಷ ರೂಪಾಯಿನ ಆರೋಗ್ಯಕ್ಕೋಸ್ಕರ ಮಡಗಿದ್ದಾರೆ. ಈಗ ಅದನ್ನು ಕೂಡ ಅಳವಡಿಸಿ ಇಲ್ಲಿ ಎಲ್ಲ ತಂದು ಅದು ಸಪ್ರೇಟ್ ಒಂದು ಟೇಬಲ್ ಹಾಕಿ ನಮ್ಮ ಕಾರ್ಯಕರ್ತ ಮುಖಂಡರು ಕೂರಿಸಿ 70 ವರ್ಷ ಆದವರು ಆಧಾರ್ ಕಾರ್ಡ್ ತಂದು ಸಬ್ಮಿಟ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಎಲ್ಲೋ ಮಕ್ಳಿಗೆ ನೋಡ್ಕೊಳ್ಳಲ್ಲ, ಎರಡೂ ಸಮಾಜದಲ್ಲಿ ನೋಡಿರೋಂಥದ್ದು. 5 ಲಕ್ಷ ರೂಪಾಯಿ ನನಗೆ ಬರುತ್ತೆ ಅಂದರೆ ನೆಮ್ಮದಿ ನಿದ್ರೆ ಮಾಡ್ತಾವ್ರು. ಮೋದಿಯವರು ಭಾಳ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೇ ಈ TB ಕಾಯಿಲೆ ಅನ್ನೋದೊಂದು ಇತ್ತು. TB ಕಾಯಿಲೆ ಅನ್ನೋದು ಭಾಳ ಹಿಂದೆಯಿಂದ ಇತ್ತು. ಅದು ಬಂದರೆ ತಕ್ಷಣ ಮನೆಯಿಂದ ಆಚೆ ಮಾಡಿಬಿಡ್ತಾರೆ ಕುಟುಂಬ, ಮನೆಗೆ ಅಂಟ್ಕೊಬಿಡುತ್ತೆ ಅಂತ. 2025ಕ್ಕೆ ಸಂಪೂರ್ಣವಾಗಿ ಇಡೀ ದೇಶದಲ್ಲದು ಮುಕ್ತ ಆಗಬೇಕು ಅಂತೇಳಿ ಮೋದಿಜಿಯವರು ಆಜ್ಞೆ ಇತ್ತು. ಅದನ್ನು ಗೋಪಾಲಣ್ಣ ಭಾಳ ಚೆನ್ನಾಗಿ ಅಳವಡಿಸ್ಕೊಂಡ್ರು. ಅದನ್ನು ಇಡೀ ಪ್ರತಿ ತಿಂಗಳು MLA ಆಫೀಸಲ್ಲಿ ನಮ್ಮಲ್ಲಿ 360 ಜನ ವಾಸಿಯಾಗಿದ್ದಾರೆ. ಇವಾಗ ಒಂದು 70-80 ಜನ ಇದ್ದಾರೆ. ಪ್ರತಿ ತಿಂಗಳು ಮೆಡಿಸಿನ್ಸ್ ಕೊಡುವಂಥದ್ದು. ಅವ್ರಿಗೆ ಶಕ್ತಿ ಇರೋದಿಲ್ಲ, ವೆಯ್ಟ್ ಕಮ್ಮಿ ಆಗ್ತಾ ಇರ್ತದೆ. ಅವ್ರಿಗೆ ಏನು ಬೇಕು ಮೊಟ್ಟೆ ಕೊಡುವಂಥದ್ದು, ಕಾಳುಗಳನ್ನ ಎಲ್ಲ ವೃದ್ಧಿ ಅದು ಕೊಡುವಂಥದ್ದು, ಅದು ಎಲ್ಲವನ್ನೂ ಕೈಯಿಂದ ಗೋಪಾಲಣ್ಣ ಪ್ರತಿ ತಿಂಗಳು ಮಾಡ್ತಾವ್ರೆ. ಭಾಳ ಖುಷಿಯಾಗಿದ್ದಾರೆ. ಒಬ್ಬೊಮ್ಮ 28 kg ಆಗ್ಬಿಟ್ಟಿದ್ವಿ. ಒಬ್ಬೊಮ್ಮ ಸತ್ತೋಗ್ತೀವಿ ಸರ್ ಆಗೋದಿಲ್ಲ ಅಂತ. ಮೆಡಿಸಿನ್ ಸ್ಟಾರ್ಟ್ ಮಾಡೋದು ಡಾಕ್ಟ್ರು ಕೊಟ್ಟಿರೋ ಇವು ಚೆನ್ನಾಗಿ ಓಡಾಡ್ಕೊಂಡೋಗ ಅವ್ರ ಮನೆ ಅವ್ರ ಕೆಲಸ ಮಾಡೋಂಥ ಶಕ್ತಿ ಅವ್ರಿಗೆ ತುಂಬಿದೆ. ಈಗ ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸುಮಾರು ಒಂದು 10 ವರ್ಷಗಳಿಂದನೂ ಸತತವಾಗಿ ಪ್ರತಿ ತಿಂಗಳು ಕೊನೆಯ ಭಾನುವಾರ ನಡೆಯುವಂಥ ಒಂದು ಕಾರ್ಯಕ್ರಮ ಇದು ಹೆಲ್ತ್ ಕ್ಯಾಂಪು. ಹೆಲ್ತ್ ಕ್ಯಾಂಪ್ನಲ್ಲಿ ಒಂದು ಮನುಷ್ಯನಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಕಂಪ್ಲೀಟ್ ನಾವೆಲ್ಲರೂ ಒಂದು ಹೊರಗಡೆ ಹಾಸ್ಪಿಟ್ಲಲ್ಲಿ ಇಲ್ಲ ಡೈನಿಂಗ್ ಸೆಂಟ್ರಲ್ಲಿ ಮಾಡಿಸ್ಬೇಕು ಅಂತಂದರೆ ಸುಮಾರು ಒಂದು 4,000-5,000 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇಷ್ಟೆಲ್ಲ ನಾವು ಚೆಕಪ್ ಮಾಡಿಸ್ಬೇಕು ಅಂದ್ರೆ ಆಚೆ ಅದನ್ನು ನಾವು ಫ್ರೀಯಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ನಾಗರಿಕರಿಗೂ ಸಿಗಬೇಕು. ಎಲ್ಲಿ ಬಡತನ ಇರ್ತದೆ ಅವರು ತೋರಿಸ್ಕೊಳಕ್ಕೆ ಹೋಗಲ್ಲ, ಇಲ್ಲ ಚೆನ್ನಾಗಿದ್ದರೂ ಸಹ ತೋರಿಸ್ಕೊಳಕ್ಕೆ ಹೋಗಲ್ಲ. ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ. ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಬಂದು ಟೆಸ್ಟ್ ಮಾಡಿಸ್ದಾಗ ಗೊತ್ತಾಗಿರುತ್ತೆ ಏನಾದ್ರು ಒಂದು ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ನಾವು ಮುಂಚೆನೇ ತೋರಿಸಿದಾಗ ಅದಕ್ಕೊಂದು ಟ್ರೀಟ್ಮೆಂಟ್ ಅಂತ ಸಿಗುತ್ತೆ. ಮಿತಿ ಮೀರೋದಾಗ ಏನಾಗುತ್ತೆ, ಎಷ್ಟು ಲಕ್ಷಾಂತರ ರೂಪಾಯಿ ಎಲ್ಲ ಎಷ್ಟು ಖರ್ಚು ಮಾಡಿದ್ರೂ ಜೀವ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ. ಇವತ್ತು ಇಲ್ಲಿ BP ಶುಗರು ಕಣ್ಣು ಟೆಸ್ಟ್ ಮಾಡಿಸೋವಂಥದ್ದು, ECG ಮಾಡ್ತಾಯಿದ್ದಾರೆ. ಮೂಳೆ ಡಾಕ್ಟ್ರು ಬಂದಿದ್ದಾರೆ, ಡಾಕ್ಟರ್ ಮಹೇಂದ್ರ ಸರ್ ಬಂದಿದ್ದಾರೆ. ಸ್ಕಿನ್ ಡಾಕ್ಟ್ರು ಪವನ್ ಅಂತ ಸ್ಕಿನ್ ಡಾಕ್ಟ್ರು ಬಂದಿದ್ದಾರೆ. ಗೈನಕಾಲಜಿಸ್ಟ್ ಬಂದಿದ್ದಾರೆ, ಡಾಕ್ಟರ್ ಪುಣ್ಯ ಹಾಸ್ಪಿಟ್ಲಿಂದ ಗೈನಕಾಲಜಿಸ್ಟ್ ಬಂದಿದ್ದಾರೆ. ಮತ್ತು ಎಲ್ಲ ಥರದ್ದು ಟ್ರೀಟ್ಮೆಂಟೂ ಸಹ ಇಲ್ಲಿ ಸಿಗ್ತಾಯಿದೆ. ECG ಮಾಡ್ತಾರೆ, ಎಕೋ ಮಾಡ್ತಾಯಿದ್ದಾರೆ. ಕ್ಯಾನ್ಸರ್ ಬಸ್ಸು ಸಹ ಬಂದಿದೆ. ಡೆಂಟಲ್ ಡಾಕ್ಟ್ರೂ ಸಹ ಇದ್ದಾರೆ. ಹಾಗಾಗಿ ಅಪೋಲೋ ಹಾಸ್ಪಿಟ್ಲು, ಮಾತೃ ಹಾಸ್ಪಿಟ್ಲು, ಡಾಕ್ಟರ್ ಪುಣ್ಯ ಹಾಸ್ಪಿಟ್ಲು ಮತ್ತು ಲಯನ್ಸ್ ಕ್ಲಬ್ಬು ಎಲ್ಲ ವತಿಯಿಂದನೂ ಸಹ ಇವತ್ತು ಒಂದು ಕ್ಯಾಂಪ್ ನಡೀತಾ ಇರೋಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಸಹ 7:30ಇಂದನೂ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಜನರು ಬರ್ತಾ ಇದ್ದಾರೆ. ನಮ್ಮ ಮುಖಂಡರೆಲ್ಲ ಇವತ್ತು ತನ್ನದೇ ಒಂದು ಡಿಪಾರ್ಟ್ಮೆಂಟ್ ವಹಿಸ್ಕೊಂಡು ಇಲ್ಲಿ ಮುಗಿಯುವಂಥ ಅಷ್ಟು ಹೊತ್ತು ನಮ್ಮ ಮುಖಂಡರುಗಳು ಕೆಲಸ ಮಾಡ್ತಾರೆ. ವಾಲಂಟಿಯರಾಗಿ ಸರ್ವಿಸ್ ಕೊಡ್ತಾರೆ. ನಂತರ ಏನೋ ಒಂದು ಆತ್ಮತೃಪ್ತಿ, ನಮ್ಮದು ಒಂದು ಸೇವೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಮಾಡ್ತಾ ಇರೋವಂಥದ್ದು.
ಹಾಗಾಗಿ ಬಹಳ ಖುಷಿ ಆಯ್ತದೆ. ನಮ್ಮ ಮಹಾಲಕ್ಷ್ಮಿ ಟ್ರಸ್ಟು ಎಜುಕೇಷನ್ ಟ್ರಸ್ಟು ಪ್ರತಿ ತಿಂಗಳು ಕೊನೆಯ ಭಾನುವಾರ ನಡೆಯುವಂಥ ಒಂದು ಕಾರ್ಯಕ್ರಮ ಇದು. ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇದು ಯಾವಾಗಲೂ ಮುಂದುವರ್ಕೊಂಡು ಹೋಗ್ತದೆ. ನನ್ನ ಮಕ್ಕಳು ಸಹ ಇದರಲ್ಲಿ ಡಾಕ್ಟರ್ ಮಂಜುನಾಥ್ ಗೌಡ ಮತ್ತು ಡಾಕ್ಟರ್ ಸಂಜಯ್ ಗೌಡ ಇಬ್ಬರೂ ಸಹ ಕ್ಯಾಂಪನ್ನು ತನ್ನೇ ಆದ ಒಂದು ರೀತಿಯಲ್ಲಿ ಇವತ್ತಿನ ಕಾಲಿಕೆ ಇವತ್ತಿನ ಟೆಕ್ನಾಲಜಿಗೆ ಏನೆಲ್ಲ ಬೇಕೋ ಆ ರೀತಿಯಲ್ಲಿ ಭಾಗವಹಿಸ್ತಾ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಇಲ್ಲಿ ಬಂದವರಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಆಯುಷ್ಮಾನ್ ಭಾರತ್ ಅಂತ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮೋದಿಜಿಯವರ ಸಾರಥ್ಯದಲ್ಲಿ ಇವತ್ತು 70 ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಒಂದು ಆಯುಷ್ಮಾನ್ ಭಾರತ್ ಒಂದು ಕಾರ್ಡನ್ನು ಮಾಡ್ತಾ ಇರೋವಂಥದ್ದು. ಈಗಾಗಲೇ ಕಳೆದ ಸುಮಾರು ಒಂದು 10 ವರ್ಷಗಳಿಂದ ಸಹ ಕಾರ್ಡ್ ಇತ್ತು, ಅದು ಇನ್ಸೂರೆನ್ಸ್ ಕಾರ್ಡ್ ಇತ್ತು. BPL ಕಾರ್ಡ್ ಅವ್ರಿಗೆ APL ಕಾರ್ಡ್ ಅವ್ರಿಗೂ ಇರ್ತಿತ್ತು. ಅದ್ರ ಜೊತೆಗೆ ಇವತ್ತು 5 ಲಕ್ಷವರೆಗೂ ಸಹ ಒಂದು ಹಾಸ್ಪಿಟ್ಲಿಗೆ ವಿವಿಧ ಹಾಸ್ಪಿಟ್ಲ್ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳನ್ನೇ ಇವತ್ತು ಒಂದು ಹೆಲ್ತ್ ಇಶ್ಯೂಸ್ ಇದ್ದು ಬಂದಾಗ 70 ವರ್ಷ ಮೇಲ್ಪಟ್ಟವ್ರಿಗಿಂತ ಸ್ವಲ್ಪ ಏನಾಗುತ್ತೆ, ಮಕ್ಕಳು ಅವ್ರವ್ರ ಸಂಸಾರದಲ್ಲಿ ಬ್ಯುಸಿ ಇರ್ತಾರೆ, ಎಲ್ಲೋ ಒಂದು ಕಡೆ ಕಷ್ಟ ಇರ್ತದೆ, ಅವಾಗ ತಂದೆ ತಾಯಿ ನೋಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರ್ತದೆ. ಒಂದು ಒಳ್ಳೆ ಯೋಜನೆ ಇವತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ 7 ವಾರ್ಡ್ನಲ್ಲೂ ಸಹ ಒಂದೊಂದು ವಾರ್ಡ್ನಲ್ಲಿ 3 ರಿಂದ 4 ಕಡೆ ಆಫೀಸನ್ನು ತೆಗೆದು ಸಾಕಷ್ಟು ಜನಕ್ಕೆ ಇವತ್ತು ಅದನ್ನು ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ತಾರಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸಹ ನಾವು ಹೆಲ್ತ್ ಕ್ಯಾಂಪ್ನಲ್ಲೂ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸ್ತಾ ಇದ್ವಿ. ಒಂದು ಲೈನೇ ಕೂತಿದೆ ಸಾಕಷ್ಟು ಸಂಖ್ಯೆಯಲ್ಲಿ, ಅದನ್ನು ಸಹ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 3 ದಿವಸದಿಂದನೂ ಆರ್ ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು ನಮ್ಮ ಕ್ಷೇತ್ರದ ಶಾಸಕರು ಅದನ್ನು ನಂದಿನಿ ಲೇಔಟ್ ಮತ್ತು ನಮ್ಮ ಋಷಭಾವತಿ ನಗರ ವಾರ್ಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಡತನ ರೈತಗಿಂತ ಕಡಿಮೆ ಇರುವಂಥ ಒಂದು ಕುಟುಂಬಕ್ಕೆ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ರು, ಅದರಲ್ಲೂ BPL ಕಾರ್ಡ್ನ ಕ್ಯಾನ್ಸಲ್ ಮಾಡಿರೋಂಥದ್ದು. ಅವ್ರು ಜೀವನ ಸಾಕೋದೇ ಕಷ್ಟ, ಒಂದು ಹಸು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು. ಅಂಥದ್ದನ್ನು ಅವರನ್ನು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡೆದಂಥ ಕಾರ್ಯಕ್ರಮನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಾಡ್ತಾಯಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ಫ್ರೀ ಯೋಜನೆ ಕೊಟ್ಕೊಂಡು ಈ ರೀತಿ ತಲೆ ಮೇಲೆ ಹೊಡೆದ್ರೆ ಏನು ಪ್ರಯೋಜನ ಬರುತ್ತೆ? ಈಗ ಸಾಕಷ್ಟು ಸಂಖ್ಯೆ ಹೆಣ್ಮಕ್ಳು ಅದೇ ಹೇಳ್ತಾ ಇರೋದು, ನಮಗೆ ಫ್ರೀ ಯೋಜನೆ ಬೇಡ, ನೀವು ಫ್ರೀ ಯೋಜನೆ ಕೊಡಿ ಅಂತ ಯಾರು ಕೇಳಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು. ಅದೊಂದು ಕಾರ್ಯಕ್ರಮನ ಅವರು ರೂಪಿಸಲಿಕ್ಕೆ ಒಂದು ತಯಾರಿ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.